ಮನ್ಸಲ್ಲಿ ಎಷ್ಟೊಂದು ನೋವಿಟ್ಕೊಂಡು ಅದನ್ನ ಮರೆಯೋದಕ್ಕೋಸ್ಕರ ಹೀಗೆ ಕುಡಿತಾ ಇದ್ದೀರಾ ಅಂತ ನನಗೀಗ ಅರ್ಥ ಆಗ್ತಿದೆ. ನಿಮ್ಮ ತಾಯಿನ ಯಾಕೆ ನೀವು ಕ್ಷಮಿಸ್ತಾ ಇಲ್ಲ ಅನ್ನೋದು ಗೊತ್ತಾಯ್ತು. ಆದರೂ ಇಷ್ಟು ನೋವಿಟ್ಕೊಂಡು ಹೊರಗಡೆ ಹೇಗೆ ನಗ್ನಗ್ತಾ ಇರ್ತೀರಾ? ಇಷ್ಟು ದಿವಸ ನನ್ನ ನೋವೇ ಹೆಚ್ಚು ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ನೋವಿನ ಮುಂದೆ ನಂದೇನೂ ಇಲ್ಲ ಅನ್ನಿಸ್ತಾ ಇದೆ. ನಾನು ಪ್ರೀತಿ ಮಾಡೋ ಅಪ್ಪ ಅಜ್ಜಿ ತಂಗಿರ ಕಣ್ಮುಂದೆ ಇಲ್ಲದೆ ಹೋದರೂ ಊರಲ್ಲಿ ನೆಮ್ಮದಿಯಾಗಿದ್ದಾರೆ. ಆದರೆ ನೀವು ಪ್ರೀತಿಸಿದ ಹುಡುಗಿ ನಿಮ್ಮನ್ನು ಶಾಶ್ವತವಾಗಿ ಬಿಟ್ಟು ಹೋಗಿದ್ದಾಳೆ. ಅಷ್ಟೊಂದು ಪ್ರೀತಿಸಿದವ್ರು ಬಿಟ್ಟು ಹೋದಾಗ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು. ಆ ನೋವನ್ನು ತಡ್ಕೊಳ್ಳೋ ಶಕ್ತಿನ ಆ ದೇವರು ನಿಮಗೆ ಕೊಡಲಿ. ಚಿಕ್ಕ ಯಜಮಾನ್ರೆ, ಇದನ್ನೆಲ್ಲ ಕೇಳಾದ್ಮೇಲೆ ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದಕ್ಕೇನು ಹೇಳಿದ್ರು ಕಮ್ಮಿನೇ. ಏನು ಹೇಳಕ್ ಹೋಗ್ಬೇಡಿ. ಮಾತಲ್ಲಿ ನೋವನ್ನ ಕಮ್ಮಿ ಮಾಡೋ ಶಕ್ತಿ ಇರಲ್ಲ. ಸರಿ ಚಿಕ್ಕ ಯಜಮಾನ್ರೆ, ಇಲ್ಲಿರೋಷ್ಟು ಹೊತ್ತು ನಿಮ್ಮ ಪ್ರೀತಿ ನಿಮ್ಮನ್ನ ಕಾಡ್ತಾನೆ ಇರುತ್ತೆ. ಇಲ್ಲಿರೋದು ಬೇಡ, ಬೆಂಗಳೂರಿಗೆ ಹೊರಟ್ಬಿಡೋಣ. ಮೇಡಮ್, ಮೇಡಮ್, ತಾರಕ್ ಸರ್ ಎಲ್ಲೋಗಿದ್ದಾರೆ ಅಂತ ಗೊತ್ತಾಯ್ತಾ? ಅದೆಲ್ಲ ನಿನ್ಗೆ ಯಾಕೆ? ನಿನ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ. ಹಾಗಲ್ಲ ಮೇಡಮ್, ನೀವು ನಿಮ್ಮ ತಮ್ಮನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅಂತ ನಾನು ಈ ಮನೆಗೆ ಬಂದಾಗಿಂದ ನೋಡಿದ್ದೀನಿ. ಆದರೆ ಅವರೇ ನಿಮ್ಮನ್ನ ಕೇರ್ ಮಾಡೋದಿಲ್ಲ. ಯಾಕೆ ಮೇಡಮ್? ರೇಣುಕಾ, ನೀನ್ ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ನಮ್ಮ ಪರ್ಸನಲ್ ವಿಷಯದಲ್ಲೆಲ್ಲ ನಿನ್ ತಲೆ ಹಾಕೋದು ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನನಗೆ ಗೊತ್ತು ಮೇಡಮ್, ಆದರೆ ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ನನಗೂ ಈ ಥರ ಒಬ್ಬ ತಮ್ಮ ಇದ್ದಿದ್ರೆ ನಾನು ಇವತ್ತು ಈ ಥರ ಕೆಲಸ ಮಾಡ್ಕೊಂಡಿರೋದಕ್ಕೆ ಬಿಡ್ತಾ ಇರಲಿಲ್ಲ ಮೇಡಮ್. ನನ್ನ ಗಂಡ ನನ್ನ ದೂರ ಮಾಡಿದ್ರು, ನನ್ನ ತಮ್ಮ ನನ್ನ ಕರ್ಕೊಂಡೋಗಿ ಅವ್ರ ಮನೇಲೇ ಇಟ್ಕೊತಾ ಇದ್ದ. ಹಾಗಾಗಿ ಇದೆಲ್ಲ ನೆನಪಾಗಿ ಕೇಳಿದೆ ಅಷ್ಟೇ ಮೇಡಮ್. ನೀವು ತಪ್ಪು ತಿಳ್ಕೊಂಬಿಡಿ ಮೇಡಮ್. ಸರಿ, ನೀನು ಹೋಗು. ಮೇಡಮ್, ನಿಮ್ಮ ಹತ್ರ ಇನ್ನೊಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಅವ್ರ ಜೀವನದಲ್ಲಿ ಹೀಗೆಲ್ಲ ನಡೆದಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಣ್ಣ. ಅವರು ಕಳ್ಕೊಂಡಿರೋದು ಅವ್ರ ಪ್ರೀತಿನ ಮಾತ್ರ ಅಲ್ಲ, ಅವ್ರನ್ನ ಅವರೇ ಕಳ್ಕೊಂಡಿದ್ದಾರೆ. ಒಬ್ಬ ಮನುಷ್ಯ ಏನೇನ್ ಬೇಕಾದ್ರೂ ಕಳ್ಕೊಂಡು ಬದುಕ್ಬೋದು, ಆದ್ರೆ ಪ್ರೀತಿನ ಕಳ್ಕೊಂಡು ನೆಮ್ಮದಿಯಾಗಿ ಬದುಕೋದಕ್ಕಾಗಲ್ಲ ಅನ್ನೋದನ್ನ ಚಿಕ್ಕ ಯಜಮಾನ್ರನ್ನ ನೋಡಿ ಗೊತ್ತಾಗ್ತಾ ಇದೆ. ಅವನ್ ಪ್ರೀತಿ ವಿಚಾರ ನನಗ್ ಮುಂಚೆನೆ ಗೊತ್ತಿತ್ತು ಸಿಸ್ಟರ್. ಆದ್ರೆ ನಾನು ಯಾವತ್ತೂ ಅವನ್ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಹೋಗಿರ್ಲಿಲ್ಲ. ಯಾಕಂದ್ರೆ ನಂದಿನಿ ಹೆಸರು ಹೇಳ್ತಿದ್ದ ಹಾಗೆ ಅವನ್ ಎಮೋಷನಲ್ ಆಗ್ಬಿಡ್ತಾನೆ.
ಆಮೇಲೆ ಅವನನ್ನು ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ. ಹೇಗೋ ಈಗ ಕುಡ್ಕೊಂಡಾದ್ರೂ ನೋವನ್ನ ಮರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆದ್ರೆ ಅವಳ ನೆನ್ಪಾದ್ರೆ ಹುಚ್ಚ ಆಗ್ಬಿಡ್ತಾನೆ. ಆದ್ರೆ ಇವತ್ತು ಅವನಾಗಿ ಅವನ್ ಎಲ್ಲಾ ಕತೆನೂ ನಿನ್ನ ಹತ್ರ ಯಾಕೆ ಹೇಳ್ಕೊಂಡಿದ್ದಾನೆ ಅನ್ನೋದು ಈಗ ಗೊತ್ತಾಗ್ತಿದೆ. ಏನ್ ಹೇಳ್ತಾ ಇದ್ದೀರಾ ಅಣ್ಣ? ಅಂದ್ರೆ ನಾನ್ ಕೇಳಿದ್ದಕ್ಕೆ ಅವ್ರು ಹೇಳಿದ್ದಲ್ವಾ? ಇಲ್ಲಮ್ಮ, ಅವನ್ ಹೇಳಿರೋದಕ್ಕೆ ಬೇರೆನೇ ಕಾರಣ ಇದೆ. ನಾವಿಲ್ಲಿಗೆ ಹೊರಡೋದಕ್ಕೂ ಮುಂಚೆ ಅವನ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಪಾಂಡಿಚೇರಿಗೆ ಹೊರಡೋದಕ್ಕೆ ರೆಡಿ ಆಗಿದ್ದ. ಯಾಕೋ ಅಂತ ಕೇಳಿದ್ರೆ, ಹೇಯ್ ನಿನಗ್ ಗೊತ್ತಿಲ್ವೇನೋ ನಾನು ಈ ದಿನ ಬೆಂಗಳೂರಲ್ಲಿರಲ್ಲ ಅಂತ ಹೇಳ್ದ. ಈ ದಡ್ ಬಡ್ಡಿ ಮಗನ್ಗೆ ಅವಾಗ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಇವತ್ತು ಅವನ್ ನಂದಿನಿನ್ ಕಳ್ಕೊಂಡಿದ್ದ ದಿವಸ. ಅಲ್ಲಿದ್ರೆ ಅವಳ ನೆನಪು ಹೆಚ್ಚಾಗಿ ಕಾಡುತ್ತೆ ಅಂತ ಅವನ ಈ ದಿನ ಊರಲ್ಲಿ ಇರೋದೇ ಇಲ್ಲ. ಒಂದೆರಡು ದಿನ ಆಚೆ ಹೋಗಿ ಆಮೇಲೆ ಬಂದು ಏನು ಆಗೇ ಇಲ್ಲ ಅನ್ನೋ ತರ ಆರಾಮಾಗಿರ್ತಾನೆ. ಮನ್ಸಲ್ಲಿ ಅಷ್ಟೊಂದೆಲ್ಲ ನೋವಿದ್ರು ಅವ್ರು ಹೇಗಣ ಅಷ್ಟೆಲ್ಲ ಖುಷಿಯಾಗಿರ್ತಾರೆ? ಅದೇ ಅವ್ರ ದೊಡ್ಡ ಗುಣ ಮಯೂರಿ. ನಾವಾಗಿದ್ರೆ ಹೀಗಿರೋದಕ್ಕಾಗ್ತಿರ್ಲಿಲ್ಲ. ಆದ್ರೆ ತಾರಕಣ್ಣ ಈ ವಿಷಯದಲ್ಲಿ ಗ್ರೇಟ್.